ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಓಪನ್ ಆಗುತ್ತೆ ಇವತ್ತು. ಹಾಗಾದರೆ ಟ್ರೇಡಿಂಗ್ ಪ್ಲಾನ್ ಯಾವ ಥರ ಇರಬೇಕು ಅಂತ ನೋಡೋಣ. ಫ್ರೈಡೇ ಡೌಜನ್ ಮಾರ್ಕೆಟು 320 ಪಾಯಿಂಟ್ಸ್ ಗೈನ್ ಆಗಿಬಿಟ್ಟು ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜಪಾನ್ ಮಾರ್ಕೆಟು 2.5% ಅಪ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು US ಅವರು ಅಟ್ಯಾಕ್ ಮಾಡಿದ್ದಾರೆ ವೆನ್ಜುಲಾ ಮೇಲೆ. 40 ಮೆಂಬರ್ಸ್ ಕಿಲ್ಡ್ ಆಗಿದ್ದಾರೆ. ಸೊ ಈಗ US ಟ್ರಂಪ್ ಅವರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ವೆನ್ಜುಲಾ ಮೇಲೆ. ಅದು ಯಾವ ಥರ ಅನ್ಸರ್ಟನಿಟಿ, ಯಾವ ಥರ ಕಮೋಡಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಗೋಲ್ಡು $70 ಅಷ್ಟು ಅಪ್ ಆಗಿದೆ ಪರ್ ಅನ್ಸ್ಗೆ. ಇನ್ನು $4,400 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಸಿಲ್ವರು $3 ಅಷ್ಟು ಅಪ್ ಆಗಿದೆ. $75.8 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಕ್ರೂಡು ಸಹ ಅಷ್ಟೇ 0.5% ಅಪ್ ಆಗಿಬಿಟ್ಟು $58 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಫ್ರೈಡೇ FIs ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,537 ಅಲ್ಲಿ ಟ್ರೇಡ್ ಆಗ್ತದೆ. ನಿಫ್ಟಿ ಕ್ಲೋಸ್ ಆಗಿರೋದು 26,320 ಎಬೋ 26,320 ಇದ್ರೆ ಬೈಯಿಂಗ್ ಝೋನ್ ಇರುತ್ತೆ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,500 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 26,100 ಆಗಿದೆ. ಇನ್ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 60,150 ಅಲ್ಲಿ ಕ್ಲೋಸ್ ಆಗಿದೆ. ಇದು ಸಹ ಆಲ್ ಟೈಮ್ ಹೈಯಲ್ಲೇ ಇದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,500 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 58,700 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 85,760 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 86,200 ಇದೆ. ಸಪೋರ್ಟ್ ಬಂದ್ಬಿಟ್ಟು 85,000 ಇದೆ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಸೊ ನಿಫ್ಟಿನ ಡ್ರೈವ್ ಮಾಡೋದು ಮುಖ್ಯವಾಗಿ HDFC ಬ್ಯಾಂಕ್ ಆಗಲಿ ಇಲ್ಲ ರಿಲಯನ್ಸ್ ಆಗಲಿ ಒಳ್ಳೆ ಗುಡ್ ಮೂಮೆಂಟ್ ಇರುತ್ತೆ. ಎಸ್ಟರ್ಡೇ ಹೈ ಮೇಲೆ ಇದ್ರೆ ಗುಡ್ ಬೈಯಿಂಗ್ ಝೋನ್ ಅಂತಲೇ ಹೇಳ್ಬೋದು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ಮರಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.